ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗಾಗಲೇ ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ ಕೋವಿಡ್-19 ಎಂಬ ಒಂದು ಸಾಂಕ್ರಾಮಿಕ ರೋಗ ಹರಡುತ್ತಿರುವ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಬಾಗಲಕೋಟೆ ವತಿಯಿಂದ ಹಲವಾರು ನಿರ್ಬಂಧಗಳನ್ನು ಈ ಒಂದು ಸಾಂಕ್ರಾಮಿಕ ರೋಗ ಹರಡುತ್ತಾ ಇರೋದು ಗತಿನ ತಡೆಯೋಕೆ ಅಥವಾ ನಿಲ್ಲಿಸೋಕೆ ಹಲವಾರು ನಿರ್ಬಂಧಗಳನ್ನ ಹಾಕಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಇದು ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಹಾಕಿರ್ತೀವಿ, ಮತ್ತು ಸೆಕ್ಷನ್ 144 ಹಾಕಲಾಗಿದೆ, ಮತ್ತು ಇದು ಸಂತೆ, ಸಭೆ ಸಮಾರಂಭ, ಮದುವೆ, ಜಾತ್ರೆ ಮತ್ತು ಸಾಮೂಹಿಕ ಪ್ರಾರ್ಥನೆ ಇವೆಲ್ಲದರ ಮೇಲೆ ನಿರ್ಬಂಧಗಳನ್ನ ಹೇರಲಾಗಿದೆ ಜಿಲ್ಲಾಡಳಿತ ವತಿಯಿಂದ ಹಾಗೂ ರಾಜ್ಯ ಸರ್ಕಾರ ವತಿಯಿಂದ. ಹೀಗಿದ್ದು ಹಲವಾರು ಬಾರಿ ನಮ್ಮ ಇಲಾಖೆಗೆ ಏನು ಗಮನಿಸ್ತಾ ಇದೆ ಅಂದರೆ, ಈ ನಮ್ಮ ಐಸೋಲೇಷನ್ನಲ್ಲಿರೋ ಒಂದು ಶಂಕಿತ ವ್ಯಕ್ತಿಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಈ ನಾವು ಹಾಕಿರೋ ಒಂದು ನಿರ್ಬಂಧಗಳನ್ನು ಗಂಭೀರವಾಗಿ ಪರಿಗಣಿಸದೆ ಪದೇ ಪದೇ ಇದನ್ನು ಉಲ್ಲಂಘನೆ ಮಾಡುವುದು ಕಂಡು ಬರ್ತಾ ಇದೆ. ಈ ಪಬ್ಲಿಕ್ ಅಂದರೆ ನಮ್ಮ ಸಾರ್ವಜನಿಕರು ಹಲವಾರು ಬಾರಿ ಅವರಿಗೆ ತಿಳಿಸಿದರೂ ಸಹ ಈ ಒಂದು ಗುಂಪಾಗಿ ತಿರುಗಾಡೋದು, ಅನಾವಶ್ಯಕವಾಗಿ ಒಂದು ಕಡೆ ಸೇರೋದು, ಆಮೇಲೆ ಈ ಥರ ಈ ಒಂದು ರೋಗ ಹರಡೋದಕ್ಕೆ ಏನೋ ಒಂದು ಅವಕಾಶ ಸೃಷ್ಟಿ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವೇನು ಇದು ನಿರ್ಬಂಧಗಳನ್ನ ಹಾಕಿರ್ತೀವಿ ಅದನ್ನು ಉಲ್ಲಂಘಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾನೇನು ಹೇಳಲು ಬಯಸ್ತೇನೆ ಅಂದರೆ, ನಮ್ಮ ಸಮಸ್ತ ಬಾಗಲಕೋಟೆ ಜಿಲ್ಲೆಯ ನಾಗರಿಕರಿಗೆ ಇಂತಹ ನಾವು ಹಾಕಿರುವ ನಿರ್ಬಂಧಗಳನ್ನು, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಹಾಕಿರುವ ನಿರ್ಬಂಧಗಳನ್ನು ತಾವು ಏನಾದರೂ ಉಲ್ಲಂಘನೆ ಮಾಡಿದ್ದಲ್ಲಿ ತಮ್ಮ ವಿರುದ್ಧ ಸೆಕ್ಷನ್ 188, ಸೆಕ್ಷನ್ 269, ಸೆಕ್ಷನ್ 270 IPC ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗ್ತದೆ. ಹೀಗಿದ್ದು ತಾವು ಇಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಯಾಗೋದಕ್ಕೆ ಅವಕಾಶ ನೀಡದೆ ತಾವು ಜವಾಬ್ದಾರಿಯುತ ನಾಗರಿಕರಾಗಿದ್ದು ತಮ್ಮ ಜವಾಬ್ದಾರಿಗಳನ್ನು ಅರಿತು ನಮ್ಮ ಇಲಾಖೆಯೊಂದಿಗೆ ಕೈ ಜೋಡಿಸಿ ತಮ್ಮ ಸುರಕ್ಷತೆಗಾಗಿ ನಾವು ತಗೊಂತಾ ಇರೋ ಎಲ್ಲ ಕ್ರಮಗಳಿಗೆ ಕೈ ಜೋಡಿಸಿ ಬೆಂಬಲ ನೀಡ್ತೀರಿ ಎಂದು ಅಪೇಕ್ಷಿಸ್ತೇನೆ. ಧನ್ಯವಾದ.